ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು. ಈಗ ಸಹ ನಾವು ಅದೇ ಒಂದು ಅಪ್ಲಿಕೇಶನನ್ನು ಈ ಒಂದು ನೋಟಿಫಿಕೇಷನ್ನಿನ ಹುದ್ದೆಗಳಿಗೆ ಸಹ ನಾವು ಯೂಸ್ ಮಾಡ್ತಾ ಇದ್ದೀವಿ. ಭಾಳ ಸಿಂಪಲ್ ಇದೆ. ಡಿಜಿಲಾಕರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಡಿಜಿಲಾಕರಲ್ಲಿ ತಮ್ಮ ಆಧಾರ್ ಬೇಸ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅದು ನಮ್ಮ ಒಂದು ಪೋರ್ಟಲಿಗೆ ಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಸರಳವಾಗಿ ಮಾಡ್ಬೋದು. ಇದ್ರದ್ದು ಹಿನ್ನೆಲೆ ಸಹ ಆಧಾರ್ ಬೇಸ್ಡ್ ತಾವು ಕನ್ಸೆಂಟ್ ಕೊಡಬೇಕಾಗುತ್ತೆ. ಕಾರಣ ತಮಗೆಲ್ಲ ಗೊತ್ತಿರುವಂತೆ ಕೆಲವು ವಿದ್ಯಾರ್ಥಿಗಳು ಮಲ್ಟಿಪಲ್ ಅಪ್ಲಿಕೇಶನ್ಸನ್ನು ಹಾಕ್ತಾಯಿದ್ರು. ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಕೆಲವೊಮ್ಮೆ ಸರಿಯಾಗಿ ಕಂಪ್ಲೀಟ್ ಆಗಲಿಲ್ಲ ಅಂತ ಇನ್ನೊಂದು ಹಾಕುವಾಗ ಇದು ತುಂಬ ಗೊಂದಲ ಆಗ್ತಾಯಿತ್ತು ನಮಗೆ ಮಲ್ಟಿಪಲ್ ಅಪ್ಲಿಕೇಶನ್ ಇದ್ದಿದ್ದರಿಂದ. ಅದಕ್ಕೆ ನಾವು ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದು ಫಾರಮ್ ಮಾಡಿದ್ದೀವಿ. ಹಾಗಾಗಿ ಅದು ಕೆಲವು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಸಹ ಇದೆ. ಹಾಗಾಗಿ ತುಂಬ ಸರಳ ಇದೆ. ಡಿಜಿಲಾಕರ್ ಅಪ್ಲಿಕೇಶನನ್ನು ತಾವು ಆ್ಯಪನ್ನು ಸಹ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಆಧಾರ್ ಫಾರ್ಮಿಗೆ ಕನ್ಸೆಂಟ್ ಕೊಟ್ಟು ಆಧಾರ್ ಬೇಸ್ಡ್ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಕ್ರಮ. ತಮಗೆಲ್ಲ ಗೊತ್ತಿರುವಂತೆ ಆಧಾರದಲ್ಲಿ ತಾವು ತಮ್ಮದು ಯಾವುದು ಫೋಟೋ ಇರುತ್ತೆ ಅದು ಆಟೋ ಹೆಚ್ಚಾಗಿ ನಮಗೆ ಫೋಟೋ ಬರುತ್ತೆ. ಜೊತೆಗೆ ನಾವು ಒಂದು ಫೋಟೋವನ್ನು ಸಹ ತಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ವಿ. ದಯಮಾಡಿ ಒಳ್ಳೆಯ ಫೋಟೋವನ್ನು ಅಪ್ಲೋಡ್ ಮಾಡಿ. ತಮಗೆಲ್ಲ ಗೊತ್ತಿರುವಂತೆ ನಾವು ಫೇಸ್ ರೆಕಗ್ನೈಜೇಷನ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ಮುಂದಿನ ನಮ್ಮ ಪರೀಕ್ಷೆ ದಿನಗಳಲ್ಲಿ ನೀವು ಅಪ್ಲಿಕೇಶನಲ್ಲಿ ಹಾಕಿರುವಂತಹ ಫೋಟೋ ಮತ್ತು ನೀವೇನು ಪರೀಕ್ಷಾ ಕೇಂದ್ರಕ್ಕೆ ತಾವು ಬರ್ತೀರಾ ತಮ್ಮದು ಎರಡೂ ಮ್ಯಾಚ್ ಆದರೆ ಮಾತ್ರ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಿಡ್ತೀವಿ. ನೀವು ಸೆಲ್ಫಿ ತೆಗೆಯುವಂಥದ್ದು ನಾವು ನೋಡಿದ್ದೀವಿ. ನಮ್ಮ CETಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸೆಲ್ಫಿ ತೆಗೆದುಕೊಂಡು ಅಪ್ಲೋಡ್ ಮಾಡೋದು, ಬ್ಯಾಕ್ಗ್ರೌಂಡ್ ಏನೋ ಅಪ್ಲೋಡ್ ಮಾಡೋದು, ವಿಚಿತ್ರವಾದ ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡೋದು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಪಡೆಯೋದಕ್ಕೆ ಆಗಲ್ಲ. ಮತ್ತು ಆಮೇಲೆ ದೂರಬೇಡಿ ಪ್ರಾಧಿಕಾರನ. ದಯಮಾಡಿ ಒಂದು ಅಪ್ಲಿಕೇಶನ್ ಹಾಕುವಾಗ ಅದು ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಇದೆ. ಇನ್ನು 1-2 ವರ್ಷಗಳ ಕಾಲ ಯಾವ್ಯಾವ್ದು ನೋಟಿಫಿಕೇಷನ್ ಬಂದರೂ ಸಹ ಜಸ್ಟ್ ನೀವು ಅದೇ ಅಪ್ಲಿಕೇಶನನ್ನು ಯೂಸ್ ಮಾಡುವಂಥದ್ದು. ಒಂದು ಒಳ್ಳೆ ರೀತಿ ಬ್ಯಾಕ್ಗ್ರೌಂಡ್ ಇರುವಂತಹ ಸ್ಟುಡಿಯೋದಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋನ ತೆಗೆದು ಅಪ್ಲೋಡ್ ಮಾಡಿ ಅಂತನ್ನುವಂಥದ್ದು ಒಂದು ವಿನಂತಿಯನ್ನು ತಮಗೆ ನಾನು ಮಾಡ್ತೀನಿ. ತಮಗೆಲ್ಲ ಗೊತ್ತಿರುವಂತೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ RD ನಂಬರನ್ನು ತಾವು ಹಾಕಬೇಕಾಗುತ್ತೆ. ಕಂದಾಯ ಇಲಾಖೆ ಸರ್ವಿಸಸ್ಸು ನಮ್ಮದು ಇಂಟಿಗ್ರೇಷನ್ ಇದೆ. ಅದು ಆಟೋ ಫೆಚ್ ಆಗಿ ಬರುತ್ತೆ. ತಮಗೆಲ್ಲ ಗೊತ್ತಿರುವಂತೆ 5 ವರ್ಷ ಲಿಮಿಟ್ ಇದೆ ಎಕ್ಸೆಪ್ಟ್ SC ST ಕೆಟಗರಿ 1 ಅವರಿಗೆ. ತಾವು ನಮ್ಮ ಅದನ್ನು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ಅವಧಿ ಇರುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳಿ. ಆಮೇಲೆ ತಾವು SCಗೆ ಸಂಬಂಧಪಟ್ಟಂತೆ ಈಗ ತಮ್ಮ ಹತ್ರ SC ಸರ್ಟಿಫಿಕೇಟ್ ಇದೆ. SCನಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ABC ಅಂತೇಳಿ ಕೆಟಗರಿ ಮಾಡಿದ್ದಾರೆ. ಆದರೆ ತಮ್ಮ ಹತ್ರ RD ನಂಬರ್ ಇಲ್ಲ. ಬಟ್ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ನಾವೇನು ಮಾಡಿದ್ದೀವಿ, ನೀವು SC ಸರ್ಟಿಫಿಕೇಟದ್ದು RD ನಂಬರ್ ಹಾಕೋದಕ್ಕೆ ಎನೇಬಲ್ ಮಾಡಿದ್ದೀವಿ. ಮತ್ತು ಡ್ರಾಪ್ ಡೌನ್ ಕೊಟ್ಟು ನೀವು Aನಾ Bನಾ Cನಾ ಅಂತನ್ನುವಂಥದ್ದನ್ನು ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ನಿಮ್ಮದು SC ಅಂತ ಯಾರು ಹಾಕಿರ್ತಾರೆ ಅವರಿಗೆ ಮಾತ್ರ ABC ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ. ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ ಸಾಕಷ್ಟು ಸಮಯ ಇದೆ. ಅಷ್ಟೊತ್ತಿಗೆ ಕಂದಾಯ ಇಲಾಖೆಯಲ್ಲಿ RD ನಂಬರ್ನ ಕೊಡ್ತಾರೆ ನಿಮಗೆ. ಆವಾಗ ನಾವು ನಿಮಗೆ ಆಲ್ ಟಿಕೆಟ್ ಬಿಡುವಂಥ ಸಂದರ್ಭದಲ್ಲೋ ಮತ್ತಾವುದಾದ್ರೂ ಸಂದರ್ಭದಲ್ಲಿ ನಿಮಗೆ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ. ಆಲ್ರೆಡಿ RD ನಂಬರು SC ಅವ್ರದ್ದು ಇರುವಂಥದ್ದಿತ್ತು ಅಂದರೆ ಇವತ್ತಿನ ಒಂದು ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಪ್ರಕಾರ ಅದೇ ನಂಬರಿಗೆ ಅವರು ಸರ್ಟಿಫಿಕೇಟನ್ನು ಸಹ ಕೊಡುವಂಥದ್ದನ್ನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಬಟ್ ಅದಕ್ಕೇನು ಗಾಬರಿ ಆಗುವಂಥದ್ದಿಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು 101 ಜಾತಿಗಳಿಗೆ ಸರ್ಕಾರದ ಆದೇಶ ಇದೆ. ABC ನಾವು ಪ್ರಾವಿಷನ್ ಮಾಡಿದ್ದೀವಿ. ಅದನ್ನು ನೀವು ಟಿಕ್ ಮಾಡಬೇಕು. ಬಟ್ SC ಸರ್ಟಿಫಿಕೇಟ್ ಮಾತ್ರ ಹೆಚ್ಚಾಗಿ ವೆರಿಫೈ ಆಗಿರುತ್ತೆ. ABC ಇನ್ನೂ ವೆರಿಫಿಕೇಷನ್ ಆಗಿರಲ್ಲ. ಬಟ್ ನೀವು ನಮಗೆ ಸಬ್ಮಿಟ್ ಮಾಡಿರ್ತೀರ. ತಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಏಕೆಂತಂದರೆ ನಾವು ಮೆರಿಟ್ ಲಿಸ್ಟ್ ಅಷ್ಟೇ ಕೊಡುವಂಥದ್ದು. ನೇಮಕಾತಿ ಪ್ರಾಧಿಕಾರದ ಮುಂದೆ ತಾವು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಸಮಯ ಇದೆ. ತಮಗೆ ಅಂತಿಮವಾಗಿ ಪಾರದರ್ಶಕತೆ. ಸಾಕಷ್ಟು ವಿದ್ಯಾರ್ಥಿಗಳು 24 ಅವರ್ಸು ತಾವು ಊರನ್ನು ಬಿಟ್ಟು ಬಂದು ಬೇರೆ ಬೇರೆ ಕೋಚಿಂಗ್ ಸೆಂಟ್ರ್ ಸೇರಿ ಓದ್ತಾ ಇದ್ದೀರಾ. ನಿಮಗೆ ಅಂತಿಮವಾಗಿ ಏನು ನೀವು ಕಷ್ಟಪಟ್ಟಿರೋವಂಥದ್ದಕ್ಕೆ ನಿಮಗೆ ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು, ಫಲಿತಾಂಶ ಬರಬೇಕು, ನೇಮಕಾತಿ ಆಗಬೇಕು. ತಮಗೆಲ್ಲ ಗೊತ್ತಿದೆ ವಿಲೇಜ್ ಅಕೌಂಟೆಂಟಲ್ಲಿ 1,000 ಹುದ್ದೆಗಳಿತ್ತು. 5 ಲಕ್ಷದಷ್ಟು ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರಿ. ಆವಾಗ 1,000 ಜನ ಟಾಪರ್ಸಿಗೆ ಉದ್ಯೋಗ ಸಿಗುತ್ತೆ. ಉಳಿದವರು ಬಾರ್ಡ್ರಲ್ಲಿ 1 ಮಾರ್ಕ್ಸು ಅರ್ಧ ಮಾರ್ಕ್ಸಲ್ಲಿ ಸಹ ಹೋಗ್ತಾರೆ. ಖಂಡಿತ ಅವರಿಗೆ ಬೇಜಾರಿದ್ದೇ ಇರುತ್ತೆ. ಅದರಲ್ಲಿ ಕೆಲವು ಪರ್ಸೆಂಟು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಅಸಮಾಧಾನ ಸಹ ಹೊರಗಡೆ ಹಾಕ್ತಾರೆ. ಬಟ್ ಏನು ಮಾಡೋದು, ಅಷ್ಟು ಕಾಂಪಿಟೇಷನ್ ಇದೆ, ಹುದ್ದೆಗಳು ಕಡಿಮೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಶಕ್ತಿ ಮೀರಿ 100% 100% 99 ಅಲ್ಲ 100%
ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ನಾವು ಫಲಿತಾಂಶವನ್ನು ಕೊಡುವಂಥದ್ದಕ್ಕೆ ಏನೆಲ್ಲ ಬೇಕೋ ಆ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ತಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ನಾವು ಮುಂದುವರಿಸ್ತೀವಿ. ವಿಧಾನ ಪರಿಷತ್ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ನಾವು OMR ಶೀಟಲ್ಲಿ 5 ಬಬಲ್ಗಳನ್ನು ಅಂದರೆ 5 ಸರ್ಕಲ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ತಮಗೆಲ್ಲ ಗೊತ್ತು, ಒಂದು ಪ್ರಶ್ನೆಗೆ 4 ಉತ್ತರಗಳಿರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ತಾವು ಹಾಕಬೇಕು. 1/4 ಯಾರೂ ಯಾವುದೂ ಆನ್ಸರ್ ಮಾಡಲಿಲ್ಲ ಅಂತಂದರೆ 1/4 ಮಾರ್ಕ್ಸನ್ನು ನಾವು ಕಟ್ ಮಾಡ್ತೀವಿ. ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಇರುವಂಥದ್ದು. ಕೆಲವು ವಿದ್ಯಾರ್ಥಿಗಳು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥ ಕಾರಣಕ್ಕೆ ಆನ್ಸರ್ ಗೊತ್ತೇ ಇಲ್ಲ ಅಂತಂದರೆ ತಾವು ಎಲ್ಲದನ್ನು ಬಿಟ್ಬಿಡ್ತಿದ್ರಿ. ಅದು ಸಹಜ ಸಹ. ಇಲ್ಲಾಂದರೆ ಮಿಸ್ ಆಗಿ ತಪ್ಪಾಗ್ಬಿಡ್ತು ಅಂದರೆ 1/4 ಕಟ್ ಆಗುತ್ತೆ ಅಂತ. ಕೆಲವು ವಿದ್ಯಾರ್ಥಿಗಳು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಅಪ್ರೋಚ್ ಆಗಿ, ನೀವೇನು ಚಿಂತೆ ಮಾಡಬೇಡಿ, ನೀವು ಯಾವುದು ಬಿಟ್ಟಿರ್ತೀರ ನಾವು ಅಲ್ಲಿ ತುಂಬಿಸ್ತೀವಿ, ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಸುಮ್ಮನೆ ಅವರಿಗೆ ಮೋಸ ಮಾಡ್ತಾಯಿದ್ರು. ಅವರಿಗೆ ಯಾರೂ ಪರಿಚಯ ಇಲ್ಲ, ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು KE ಒಳಗಡೆ ಅವ್ರಿಗೆ ಬಿಟ್ಕೊಳೋದು ಇಲ್ಲ. ನಮ್ಮದು ಅದು ಎಲ್ಲ ಹೈ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಮೆಜರ್ಸ್ ಎಲ್ಲ ಅಳವಡಿಸ್ಕೊಂಡು ನಾವು ಮಾಡ್ತಾ ಇರುವಂಥದ್ದು. ಅದು ಯಾವುದಕ್ಕೆ ಅವಕಾಶ ಇಲ್ಲ. ಬಟ್ ಆದ್ರೂ ಕೆಲವು ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತೆ. ಹೌದಲ್ಲ, ಅವ್ರು ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಏನಾದರೂ ಇರ್ಬೋದಲ್ವಾ ಈ ವ್ಯವಸ್ಥೆ ಒಳಗಡೆ. ಅದಕ್ಕೆ ಅನುಮಾನನೇ ಬೇಡ. ಅದಕ್ಕೆ ನಾನು 5ನೇ ಬಬಲ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. 4 ಉತ್ತರಕ್ಕೆ 4 1 2 3 4 ಇರುತ್ತೆ. 5th 1 ಇರುತ್ತೆ. ಆಯಿತು, ನಿಮಗೆ ಉತ್ತರ ಗೊತ್ತಿಲ್ಲ, ಯಾವುದು ಉತ್ತರ ಗೊತ್ತಿಲ್ಲ, 5ನೇ ಬಬಲ್ ಟಿಕ್ ಮಾಡಿ. ಇಲ್ಲ ಸರ್, ನೀವು ಕೊಟ್ಟಿರೋ ಸಮಯದಲ್ಲೇ ಅದು ಟಿಕ್ ಮಾಡೋಕ್ಕೆ ಹೋದರೆ ನಮಗೆ ಅನ್ಯಾಯ ಆಗುತ್ತೆ. ನಾವು ಲಾಸ್ಟ್ ಬೆಲ್ ಆದಮೇಲೆ ನಿಮಗೆ 5 ಮಿನಿಟ್ಸ್ ಟೈಮ್ ಕೊಡ್ತೀವಿ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. 5 ಮಿನಿಟ್ಸು ನೀವು ಮ್ಯಾಕ್ಸಿಮಮ್ 25% ಅಷ್ಟು ಆನ್ಸರ್ ಗೊತ್ತಿಲ್ಲ ಅಂತಂದರೆ ಅಷ್ಟು ಕ್ವಶನ್ಸಿಗೆ ನೀವು ಬಬಲ್ ಮಾಡೋದಕ್ಕೆ 5 ನಿಮಿಷ ತುಂಬ ಜಾಸ್ತಿ ಆಯಿತು. ನಾವು ಅದನ್ನೆಲ್ಲ ನಾನೇ ಸ್ವತಃ ಬಬಲ್ ಮಾಡಿ 1 ನಿಮಿಷಕ್ಕೆ ಎಷ್ಟು ಬಬಲ್ ಮಾಡ್ಬೋದು ಅನ್ನುವಂಥದ್ದು ನೋಡಿ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿ, ದಯಮಾಡಿ ತಾವು ಇದಕ್ಕೆ ಸಹಕಾರ ನೀಡಿ. ನಿಮಗೆ ಗೊತ್ತಿಲ್ಲ ಅಂತಂದರೆ 5ನೇ ಬಬಲನ್ನು ಟಿಕ್ ಮಾಡಿ. ಕೆಲವು ವಿತಂಡ ಮಾಡುವಂತಹ ವಿದ್ಯಾರ್ಥಿಗಳು ಇರ್ತಾರೆ, ಇಲ್ಲ ನಾನು ತುಂಬಲ್ಲ, ಓಕೆ, ನೋ ಪ್ರಾಬ್ಲಮ್. ನಾವು ಎಲ್ಲ ರೂಮ್ ಸೂಪರ್ವೈಸರ್ಸು ಏನು ಇನ್ವಿಜಿಲೇಟರ್ ಇರ್ತಾರೆ ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಬೆಲ್ಲಾದ ನಂತರ 5 ನಿಮಿಷ ಟೈಮ್ ಕೊಡಬೇಕು. ಆದಷ್ಟು ಯಾವುದೂ ಬಬಲ್ನ ಅವನು ಬಾಕಿ ಇಲ್ದಿರೋ ಥರ ನೀವು ಎನ್ಶೋರ್ ಮಾಡಬೇಕು, ನೋಡಿ ತುಂಬಿಸ್ಬೇಕು ಅಂತ. ಆದರೂ ಯಾರಾದರೂ ಒಬ್ಬರು ವಿದ್ಯಾರ್ಥಿಗಳು ತುಂಬಲ್ಲ, 5ನೇ ಬಬಲ್ ತುಂಬಲ್ಲ, ನೋ ಪ್ರಾಬ್ಲಮ್, ನಾವೇನು ತಲೆ ಬಿಸಿ ಇಲ್ಲ. ನೀವು ತುಂಬಿಲ್ಲ, ಅದಕ್ಕೆ ಸಹ 1/4 ಕಟ್ ಮಾಡ್ತೀವಿ ನಾವು. ಅಲ್ಲಿಗೆ ನೀವು ಯಾವುದಾದ್ರೂ ಗೊತ್ತಿಲ್ಲ ಅಂತಂದರೆ 5th ತುಂಬಿ, ನಾನು ತುಂಬೋದೇ ಇಲ್ಲ, ಓಕೆ, ನೋ ಪ್ರಾಬ್ಲಮ್, ನಾವು ಅದಕ್ಕೆ ಸಹ 1/4 ತುಂಬ್ತೀವಿ. ನಾವು ಕ್ಲಿಯರ್ ಇನ್ಸ್ಟ್ರಕ್ಷನ್ಸು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ, ಪೇಪರ್ ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿದ್ದೀವಿ, ನೆಕ್ಸ್ಟ್ OMR ಶೀಟಲ್ಲಿ ಸಹ ಕೊಡ್ತೀವಿ. ಹಾಗಾಗಿ ನಾವು ಏನು ಬಾದರ್ ಮಾಡಲ್ಲ. ಬಟ್ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇದು ಪಾರದರ್ಶಕತೆಯ ಒಂದು ಹೆಜ್ಜೆ ಆಗಿರೋದ್ರಿಂದ ತಾವು ದಯಮಾಡಿ ಸಹಕಾರ ನೀಡಿ. ಯಾರು ಅರ್ಹರಿದ್ದಾರೆ, ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ಒಂದು ಉದ್ಯೋಗ ಸಿಕ್ಕಲಿ, ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ಅಂತ. ಇಲ್ಲಾಂದ್ರೆ ತುಂಬಿಲ್ಲ ಅಂತಂದರೆ ಆಗ್ತಿತ್ತ, ಇಲ್ಲ, ಖಂಡಿತ ಇಲ್ಲ. ಬಟ್ ಆದ್ರೆ ಅನುಮಾನ ಇತ್ತು ಕೆಲವು ವಿದ್ಯಾರ್ಥಿಗಳಲ್ಲಿ, ಆ ಅನುಮಾನಕ್ಕೂ ಎಡೆ ಮಾಡಿಕೊಡಬಾರ್ದು ಅಂತನ್ನುವಂಥದ್ದಕ್ಕೆ ನಾವು ಮಾಡಿದ್ದೀವಿ. ಮತ್ತು ಮುಂದುವರೆದು ತಮಗೆಲ್ಲ ಗೊತ್ತಿದೆ, ನಾವು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸೆಂಟರ್ ವಾರು ಎಲ್ಲ OMR ಶೀಟ್ಗಳನ್ನೂ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಂಡ್ಬಿಡಿ. ಕೆಲವು ವಿದ್ಯಾರ್ಥಿಗಳು ಪಾಪ ಬೆಂಗಳೂರಿಗೆ ಬಂದಿರ್ತೀರಾ, ಇಲ್ಲಿ ಸಾಕಷ್ಟು ಹಣ ವ್ಯಯ ಮಾಡಿರ್ತೀರಾ, ಬಟ್ ಸಕ್ಸಸ್ ಆಗ್ತಾ ಇರಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಬಟ್ ಅದನ್ನೇ ನೇರವಾಗಿ ಮನೆಯವ್ರಿಗೆ ಹೇಳಲಿಕ್ಕಾಗಲ್ಲ, ಸಾಕಷ್ಟು ಖರ್ಚು ಮಾಡಿರ್ತೀರಾ. ಹಾಗಾಗಿ ಸರಿ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ವಿ, ಏನೇನೋ ಮೋಸ ಆಗಿಬಿಡ್ತು ಅಂತ. ಅದಕ್ಕೆ ಇಲ್ಲ, ನಿಮ್ಮ ಮನೆಯವರು ಸಹ ನಿಮ್ಮದು ರಿಜಿಸ್ಟ್ರ್ ನಂಬರ್, ನೀವು ಉದಾಹರಣೆಗೆ ಯಾವುದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೆದಿದ್ದೀರಾ ಅಂತಂದರೆ ನಮ್ಮ ವೆಬ್ಸೈಟಿಗೆ ಹೋಗಲಿ, ಚೆಕ್ ಮಾಡಲಿ. ನಿಮ್ಮ ಮನೆಯವರು ಸಹ ನಿಮ್ಮದು OMR ನೋಡ್ಬೋದು, ನೀವು ನಿಮ್ಮ ಫ್ರೆಂಡ್ಸ್ OMR ನೋಡ್ಬೋದು. ಹಾಗಾಗಿ ಯಾವುದು ಮುಚ್ಚಿಟ್ಟು ಮಾಡುವಂಥದ್ದು ಇಲ್ಲವೇ ಇಲ್ಲ. ಅಷ್ಟು ಪಾರದರ್ಶಕವಾಗಿ ಮಾಡುವಂಥದ್ದಕ್ಕೆ ಪ್ರಾಧಿಕಾರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾಗಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರಾ ತಮಗೆ ಉದ್ಯೋಗ ಸಿಗುತ್ತೆ. ತಾವು ಶ್ರಮಪಟ್ಟು ಅಭ್ಯಾಸ ಮಾಡಿ ಅಂತೇಳಿ ಹೇಳ್ತಾ, ನಮಗೆ ಕೆಲವರಿಗೆ ಏನು ಕ್ವಾಲಿಫಿಕೇಷನ್ನು ಮತ್ತೊಂದು ಇದು ವರ್ಗೀಕರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳು ಏನು ರೋಸ್ಟರ್ನ ಮಾಡಿ ನಮಗೆ ಹುದ್ದೆಗಳ ವರ್ಗೀಕರಣ ಮಾಡಿ ನಮಗೆ ಕೊಡ್ತಾರೆ, ಮತ್ತು ಯಾವ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಅಂತೇಳಿ ನಮಗೆ ತಿಳಿಸ್ತಾರೆ, ಅದನ್ನು ನಾವು ಅಧಿಸೂಚನೆ ಹೊರಡಿಸಿ ನಿಮ್ಮಿಂದ ಅಪ್ಲಿಕೇಶನನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಿ ನಾವು ಮೆರಿಟ್ ಲಿಸ್ಟನ್ನು ಇಲಾಖೆ ಕೊಡುವಂಥ ಕೆಲಸ ಅಷ್ಟೇ. ಈ ಕ್ವಾಲಿಫಿಕೇಷನಿಗೆ ಯಾಕೆ ಕೊಟ್ಟಿಲ್ಲ, ಆ ಕ್ವಾಲಿಫಿಕೇಷನಿಗೆ ಯಾಕೆ ಕೊಟ್ಟಿಲ್ಲ, ಅದು ಆಯಾಯ ಇಲಾಖೆಗಳು ಏನು C&R ಮಾಡಿರ್ತಾರೆ,
ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇರುತ್ತೆ. ಅದರ ಆಧಾರದ ಮೇಲೆ ಅವರು ನಮಗೆ ಹುದ್ದೆಗಳ ವರ್ಗೀಕರಣ ಮತ್ತು ಆ ಹುದ್ದೆಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆಯನ್ನು ನಮಗೆ ಕೊಟ್ಟಿರ್ತಾರೆ. ಹಾಗಾಗಿ ಅದರಲ್ಲಿ ನಮ್ದು ಯಾವುದು ಪಾತ್ರ ಇರಲ್ಲ ಮತ್ತು ಇಲಾಖೆಯವ್ರದ್ದು ಪಾತ್ರ ಇರಲ್ಲ. ಅದು ಎಲ್ಲ ಕ್ಯಾಬಿನೆಟಿಗೆ ಹೋಗಿ C&R ಅಪ್ರೂವಲ್ ಆಗಿರುವಂಥದ್ದು, ಅದರಂತೆ ಕೊಟ್ಟಿರ್ತಾರೆ. ಯಾರೋ ಕೆಲವರೆಲ್ಲ ಫೋನ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅಂತ ಹೇಳೋದಕ್ಕೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಮತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇಲ್ಲಿವರೆಗೆ ಅಂದರೆ ನಿನ್ನೆವರೆಗೆ ಯಾವ ಇಲಾಖೆಯವರು ನಮಗೆ ಕೊಟ್ಟಿದ್ರು ಅದನ್ನು ನಾನು ಪಬ್ಲಿಷ್ ಮಾಡಿದ್ದೀನಿ, ಒಳ ಮೀಸಲಾತಿ ಅಳವಡಿಸಿ. ಇನ್ನು ಯಾವುದೂ ಇಲ್ಲ. ನಮ್ಮದು ಯಾವುದಾದ್ರೂ ಇಲಾಖೆಗಳದ್ದು ಬಂತು ಅಂತಂದರೆ ನಾನು ಅಧಿಸೂಚನೆಯನ್ನು ಹೊರಡಿಸ್ತೀನಿ. ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟಿದೆ, ಹಂತವಾಗಿ ಬರ್ತಾ ಹೋಗ್ಬೋದು. ಹಾಗಾಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಿರುವಂಥವ್ರು ತಾವು ಕಂಟಿನ್ಯೂ ಮಾಡಿ, ತಮಗೆ ಯಶಸ್ಸು ಸಿಗುತ್ತೆ. ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಯಾರಾದರೂ ಮಧ್ಯವರ್ತಿಗಳು ಅವರು ಇವರು ನಿಮಗೇನಾದ್ರೂ ಆಸೆ ಆಮಿಷ ತೋರಿಸೋದಕ್ಕೆ ಬಂದರೆ ದಯಮಾಡಿ ನಂಬೇಡಿ. ಸಾಧ್ಯ ಆದರೆ ನಮಗೆ ಗಮನಕ್ಕೆ ತನ್ನಿ, ನಾವು ಅವ್ರನ್ನ ವಿಚಾರಿಸ್ಕೊಳ್ತೀವಿ. ಬಟ್ ನೀವು ಮಾತ್ರ ನಾವು ಪಾರದರ್ಶಕತೆಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ತಾವು ಧೈರ್ಯವಾಗಿ ಓದ್ಬೋದು ಅಂತೇಳಿ ಪ್ರಾಧಿಕಾರದ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ನಿಮಗೆ ಒಂದು ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ಯಶಸ್ಸು ಸಿಗಲಿ. ಯಾವುದೇ ಅನುಮಾನ ಇಲ್ಲದೆ ತಾವು ಅಪ್ಲಿಕೇಶನ್ ತುಂಬಿ, ಆಮೇಲೆ ಪ್ರತಿ ಅಪ್ಲಿಕೇಶನ್ನು ತುಂಬುವಂತಹ ಸಂದರ್ಭದಲ್ಲಿ ನಮಗೆ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಹಾಕುವಂಥದ್ದು ಎಡಿಟ್. ದಯಮಾಡಿ ಫೈನಲ್ ಸಬ್ಮಿಟ್ ಅಂತೇಳಿ ಒಂದು ಬಟನ್ ಇದೆ. ಆ ಫೈನಲ್ ಸಬ್ಮಿಟ್ ಮಾಡೋದಕ್ಕೆ ಮೊದಲು ತಾವು ವಾಪಸ್ ಹೋಗಿ ಎಲ್ಲ ಅಪ್ಲಿಕೇಶನ್ ಎಲ್ಲ ಕಾಲಮನ್ನು ನೋಡಿ ಕರೆಕ್ಟ್ ಇದೆ ಅಂತಂದರೆ ಫೈನಲ್ ಸಬ್ಮಿಟ್ ಮಾಡಿ. ಫೈನಲ್ ಸಬ್ಮಿಟ್ ಮಾಡಿದ ನಂತರ ಮತ್ತೆ ನಾವು ಎಡಿಟಿಗೆ ಕೊಡಲ್ಲ. ಯಾಕೆಂದರೆ ಅಲ್ಲಿವರೆಗೆ ನಾವು ಏನೆಲ್ಲ ನೀವು ಮಾಡ್ಕೊಳಕ್ಕಿದೆ. ದಯಮಾಡಿ ಫೈನಲ್ ಸಬ್ಮಿಟ್ ಮಾಡೋದಕ್ಕೆ ಮೊದಲು ಕರೆಕ್ಟ್ ನೋಡ್ಕೊಳ್ಳಿ ಎಲ್ಲದೂ ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಮ್ಮೆ ನಮಸ್ಕಾರಗಳು.